ತಗೊಳ್ಳಿ, ನೀವೇ ಏನು ಬೇಕೋ ಹೇಳಿ. ಓಕೆ, ನಂಗೊಂದು ಪಲ್ಪಿ ಆರೆಂಜ್. ಓಕೆ ಮ್ಯಾಮ್. ನಿಮಗೆ? ನನಗೂ ಅದೇ ಇರಲಿ. ಎತ್ತೋ ಎತ್ತೋ ಆರ್ತಿ ಅಣ್ಣನ ಜೊತೆ ಭಾರತಿ ಬೇಕು ಅಂತಾನೆ ಏನೋ ಅಡ್ವರ್ಟ್ ಮಾಡಿ ಮುದ್ದು ಮಾಡ್ತಿರೋ ತರ ಅನಿಸ್ತಿದೆ. ಅಣ್ಣ ನೀನೇಕೆ ಬಂದೆ ಇಲ್ಲಿ? ಮಾವ, ನಾನು ಹೋಗ್ತೀನಿ. ಅಣ್ಣ ನಿಂಗೆ ಭಾರತಿ ಅಂದ್ರೆ ಇಷ್ಟನಾ? ಸುಮ್ಮನಿರೋದು ನೋಡಿದ್ರೆ ಗೊತ್ತಾಗಲ್ವಾ? ಇಷ್ಟ ಆಗಿದ್ದಾಳೆ. ನೋಡ ಮುತ್ತೋ, ಅವ್ರುಗಳು ಸರಿ ಇಲ್ಲ, ನಮಗೂ ಅವ್ರಿಗೂ ಆಗ ಬರಲ್ಲ. ಸಂಬಂಧಗಳು ಅಂದ್ರೆ ಎಣ್ಣೆ ಸೋಡಾ ಥರ ಕಾಂಬಿನೇಷನ್ ಆಗಿರ್ಬೇಕು. ಇನ್ನು ಅವರ ಎಣ್ಣೆ ಸಿಗಕಾಯಿ ಇದ್ದಂಗೆ ನಮಗೆ ಸೆಟ್ ಆಗಲ್ಲ ಅವರು. ನೀನು ಅವ್ರು ಯೋಚನೆ ಮಾಡೋದನ್ನ ಬಿಟ್ಬಿಡು. ಅಣ್ಣ, ಈ ವಯ್ಯನ್ ಮಾತು ಕೇಳ್ಬೇಡ. ನಿನಗೆ ನಿಜವಾಗ್ಲೂ ಇಷ್ಟ ಇದ್ರೆ ಹೇಳೋಣ. ಆ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡ್ ಬಂದಾರು ನಿಂಗೆ ಮದುವೆ ಮಾಡಿಸ್. ಅಯ್ಯೋ 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 ಏನು ಅಂತ ಹೇಳ್ತಿದ್ಯೋ? ಮೈ, ನನ್ಗೆ ಯಾಕೋ ಅವರಿಬ್ರು ಮಧ್ಯೆ ಏನೋ ಇದೆ ಅಂತ ಫೀಲು. ಹಾ, ಆದ್ರೆ ಅಣ್ಣ ನಮ್ಮ ಮುಂದೆ ಹೇಳ್ಕೊಳಕ್ಕೆ ನಾಚ್ಕೋತಿದ್ದಾನೆ. ನಾವೇನಾದ್ರೂ ಮಾಡ್ಬೇಕು. ಚಾನ್ಸ್, ನಿನಗೆ ಶೆಕೆ ಆಗ್ತಿಲ್ವಾ? ನೋ, ಐ ಆಮ್ ಫೈನ್. ರಿಯಲಿ? ನನ್ಗೆ ಈ ಊರು, ಈ ವೆದರ್ ಸೆಟ್ ಆಗೋದಕ್ಕೆ ಟೈಮ್ ಬೇಕನ್ಸುತ್ತೆ. ಬಟ್ ಅಷ್ಟರಲ್ಲಿ ವಿ ವಿಲ್ ಬಿ ಇನ್ ಆಸ್ಟ್ರೇಲಿಯಾ. ಆರ್ಯ ಅವರೇ, ನಾನು ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಹಾ, ಯಾ ಸಾರಿ, ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಸರಿಯಾಗಿ ಮಾತಾಡೋದಕ್ಕಾಗಲಿಲ್ಲ. ಯಾ, ಟೆಲ್ ಮಿ. ನಾನು ಆರ್ಕಿಟೆಕ್ಚರ್ ಬಗ್ಗೆ ಇನ್ನೂ ಹೆಚ್ಚೆಚ್ಚು ಓದಬೇಕು, ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಬೇಕು. ಯುನೋ ಲೈಕ್ ಚಾರ್ಲ್ಸ್ ಕೊರಿಯಾ, BV ದೋಶಿ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿರೋ ಆರ್ಕಿಟೆಕ್ಟ್. ಸ್ಟಾಪ್. ಇದನ್ನಲ್ವ ನೀನು ಅವತ್ತು ಹೇಳಿದ್ದು? ಹೌದು, ಆದರೆ ಅವತ್ತು ನಿಮ್ಮ ಹತ್ರ ಕಂಪ್ಲೀಟಾಗಿ ಮಾತಾಡೋಕ್ಕಾಗಲಿಲ್ವಲ್ಲ. ಆರ್ಯ ಅವರೇ, ನಂಗೆ ನನ್ನ ಕನಸಂದ್ರೆ ತುಂಬಾ ಮುಖ್ಯ. ನಮ್ಮ ದೇಶದ ಜನರಿಗೆ ಎಕನಾಮಿಕಲಿ ಫೀಸಿಬಲ್ ಮನೆಗಳು ಕಟ್ಸ್ಕೊಡ್ಬೇಕನ್ನೋದೇ ನನ್ನ ಗುರಿ. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಬಟ್ ನೀನು ಹಾಸ್ಟೆಲ್ಗೆ ಹೋದ್ಮೇಲೆ ಸೊ ಅಲ್ಲೇ ಕಾಲೇಜ್ ಸೇರ್ಬೇಕಂತ ಅನ್ಕೊಂಡಿದ್ಯಾ? ಸ್ಟಡೀಸ್ ಮುಗಿದ್ಮೇಲೆ ಕೆಲಸ ಮಾಡ್ಬೇಕಂತ ಅನ್ಕೊಂಡಿದ್ಯಾ? ಹೌದು ಆರ್ಯ ಅವರೇ, ಒಂದು 2-3 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಮೇಡಮ್ ನಿಮ್ಗೇನು ಆಗಿಲ್ಲಲ್ಲ? ಸಾರಿ ಸರ್, ಅದ್ ಯಾರೋ ಅಡ್ಡ ಬಂದ್ಬಿಟ್ಟ ಸರ್. ಲುಕ್ ಚಾನ್ಸ್, ನಾವು ಐ ಆಮ್ 29 years old. ಐ ಆಮ್ ವೆಲ್ ಎಜುಕೇಟೆಡ್. ನಂದೇ ಕಂಪ್ನಿ ಇದೆ. ನನಗೆ ಎಷ್ಟು ಇನ್ಕಮ್ ಬರುತ್ತೆ ಅಂತ ನಿನ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ. ಬೆಂಗಳೂರಲ್ಲಿ 2-3 ಮನೆ ಇದೆ, ಕಾರ್ಸ್ ಇದೆ, ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಇವಾಗ ನಾನು ಸೆಟ್ಲ್ ಆಗ್ಬೇಕಾಗಿರೋ ಏಜ್ ಚಾಂದ್. ಏನೋ ನಾನು 27 ಇಯರ್ಸ್ಗೆ ಮದುವೆ ಆಗ್ಬೇಕಂತ ಅನ್ಕೊಂಡಿದ್ದೆ. ಬಟ್ ನಮ್ಮಮ್ಮ ನಮ್ಮೂರು ಹುಡುಗಿನೇ ಮದುವೆ ಆಗ್ಬೇಕಂತ ಫೋರ್ಸ್ ಮಾಡಿದ್ರು. ಅದಕ್ಕೆ 2 years ಹೋಯ್ತು. ನನಗೂ ನಮ್ಮೂರು ಹುಡುಗಿನೇ ಮದುವೆ ಆಗ್ಬೇಕು. ಯಾಕಂದ್ರೆ ನಾನು ಆಸ್ಟ್ರೇಲಿಯಾದಲ್ಲಿ ಮಿಸ್ ಮಾಡೋದು ನಮ್ಮಮ್ಮನ ಕೈ ರುಚಿ. ನಮ್ಮಮ್ಮನ ತರ ಅಡಿಗೆ ಮಾಡ್ಬೇಕಂದ್ರೆ ನಮ್ಮೂರಿನ ಹುಡುಗಿನೇ ಆಗಿರ್ಬೇಕಲ್ವಾ? ಬರೀ ಅಡಿಗೆ ಮಾಡಿದ್ರೆ ಸಾಕಾಗಲ್ಲ, ಶಿ ಮಸ್ಟ್ ಬಿ ಎಜುಕೇಟೆಡ್. ಹಾ, ನೀನು ಓದಿದ್ಯಾ? ಯಾಕಂದ್ರೆ ಆಸ್ಟ್ರೇಲಿಯಾದಲ್ಲಿ ನಮ್ಮ ಫ್ರೆಂಡ್ಸ್ ಕೊಲೀಗ್ಸ್ ಮುಂದೆ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಪ್ರೌಡ್ ಫೀಲ್ ಆಗ್ಬೇಕಲ್ವಾ? ನೀನು ಅಷ್ಟು ಓದಿದ್ಯಾ, ಸಾಕು.
ಇವಾಗ ನೀನು ಕಾಲೇಜು ವರ್ಕ್ ಅಂತ ಹೋದ್ರೆ ನಿನಗೆ 30 ಇಯರ್ಸ್ ಆಗಿರುತ್ತೆ. ಅವಾಗ ನೀನು ಮಗು ಬಗ್ಗೆ ಯೋಚನೆ ಮಾಡ್ತೀಯ. ನನಗೆ ಅವಾಗ 37 ಇಯರ್ಸ್, ಅಂಕಲ್ ಆಗಿರ್ತೀನಿ. ಅಂಕಲ್ ಆದ್ಮೇಲೆ ಮಗು ಮಾಡ್ಕೊಳ್ಳೋದು ನನಗೇನೋ ಸರಿ ಅನ್ಸಲ್ಲ. ನಾನು ಹೇಳೋದಾದ್ರೆ 29 ಇಯರ್ಸ್ಗೆ ಮದ್ವೆ, 30 ಇಯರ್ಸ್ಗೆ ಮಗು. ನೀನು ಆಸ್ಟ್ರೇಲಿಯಾ ಬಂದ್ಮೇಲೆ ನೀನ್ ಮನೆ ನೋಡ್ಕೊಳ್ಳೋದು ನಿನ್ನ ಅಲ್ಟಿಮೇಟ್ ಕೆಲಸ. ಕ್ಲೀನಿಂಗ್ ಬೇಕಾದ್ರೆ ಯಾರನ್ನಾದ್ರೂ ಮೇಡ್ನ ಇಟ್ಕೊಳ್ಳೋಣ. ಆಮೇಲೆ ನನಗೆ ತುಂಬಾ ಚೆನ್ನಾಗಿ ಅಡುಗೆ ಮಾಡಿ ಬಡಿಸ್ಬೇಕು. ನಾನು ಆಫೀಸ್ ಹೋಗುವಾಗ ಗೇಟ್ ಹತ್ರ ಬಂದು ಬಾಯ್ ಅಂತ ಹೇಳ್ಬೇಕು. ಸಂಜೆ ಬಂದಾಗ ನೀನ್ ರೆಡಿಯಾಗಿ ಡೋರ್ ಓಪನ್ ಮಾಡಿ ನನ್ನ ವೆಲ್ಕಮ್ ಮಾಡಬೇಕು. ನೆಕ್ಸ್ಟ್ ಇಯರ್ ಒಂದು ಮಗು ಆಗ್ಬೇಕು. ನಾನು, ನೀನು, ಆ ಮಗು 3 ಜನನು ಜಾಲಿಯಾಗಿ ಸೆಟ್ಲ್ ಆಗ್ಬೇಕು. ಇಷ್ಟೊಂದು ನನ್ ಕನ್ಸೇ ಇದೆ. ಇಲ್ಲಿ ನಿನ್ ಕನ್ಸಿಗೆ ಸ್ಪೇಸ್ ಇಲ್ಲ ಚಂದನ. ನೀನ್ ಯಾಕೆ ಇಷ್ಟು ಕಷ್ಟಪಟ್ಟು ಓದಿ ವರ್ಕ್ ಮಾಡ್ಬೇಕಂತ ಅನ್ಕೊಂಡಿದ್ಯಾ? ನೀನ್ ನೋಡ್ಕೊಳ್ಳೋದಕ್ಕೆ ನಾನು ಇದೀನಲ್ವಾ? ನಾನು ಇವಾಗ ಏನೇನ್ ಹೇಳಿದ್ದೀನಿ, ನಾವು ಮದುವೆ ಆದ್ಮೇಲೆ ನಮ್ ಲೈಫಲ್ಲಿ ಡಿಟ್ಟೋ ಹಾಗೆ ಇರುತ್ತೆ. ನಿಂಗೆ ಅರ್ಥ ಆಯ್ತಲ್ವಾ? ಎಸ್. That's cool. ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿರುವಂಥ ವಿಭಿನ್ನವಾದ ಆರ್ಕಿಟೆಕ್ಚರ್ನ ಸ್ಟಡಿ ಮಾಡಿ ನಮ್ಮ ದೇಶಕ್ಕೆ ಬಂದು ಇಲ್ಲಿ ಪ್ರತಿಯೊಬ್ಬರಿಗೂ ಸ್ವಂತ ಮನೆ ಕಟ್ಸ್ಕೊಡ್ಬೇಕು ಅನ್ನೋದೇ ನನ್ನ ಕನಸು. ಚಂದು, ಚಂದುಮಾ, ಚಂದು, ಏನಾಯ್ತು ಮಗಳೇ? ಅಪ್ಪ, ಚಂದುಮಾ, ಸಮಾಧಾನ ಮಾಡ್ಕೊ. ಯಾಕೆ ಹೇಳ್ತಿದ್ದ? ದಾಸು ಫೋನ್ ಮಾಡಿದ್ದ, ನೀನೇನೋ ಮದುವೆ ಆಗಲ್ಲ ಅಂತ ಹೇಳ್ದಂತೆ. ಏನಮ್ಮ ಇದೆಲ್ಲ? ಸಮಾಧಾನ ಮಾಡ್ಕೊ. ಇಲ್ಲಿ ಅಪ್ಪ ಬಂದಿದ್ದಲ್ಲ, ಅಳಬಾರ್ದು. ಧೈರ್ಯವಾಗಿರು. ಏನಾಯ್ತು ಅಂತ ನನ್ನ ಹತ್ರ ಹೇಳು. ಬಾಯ್ ಬಾ. ಹಲೋ. ನಮಸ್ತೆ, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಹೇಳಿ. ನೀವ್ ಹೇಳಿ. ಏನೋ ಮಾತಾಡ್ಬೇಕು ಅಂದ್ರಲ್ಲ, ಒಬ್ಬರೇ ಬಂದಿದ್ದೀರಾ? ಮನೆಯವ್ರು ಯಾರು ಬರ್ಲಿಲ್ವಾ? ನಾನ್ ತಾನೇ ನಿಮ್ನ ನೋಡ್ಬೇಕು, ಮಾತಾಡ್ಬೇಕು ಅಂತ ಹೇಳಿದ್ದು. ಮತ್ತೆ ಅವರೆಲ್ಲ ಸರಿ, ಹೇಳಿ, ಏನ್ ವಿಷಯ? ಸರ್, ಆರ್ಡರ್. ಮೆನು ಕಾರ್ಡ್ ತಗೊಳ್ಳಿ. ನೀವೇ ಏನ್ ಬೇಕು ಹೇಳಿ. ಓಕೆ. ನಂಗೊಂದು ಪಲ್ಪಿ ಆರೆಂಜ್. ಓಕೆ ಮ್ಯಾಮ್. ನಿಮ್ಗೆ? ನನಗೂ ಅದೇ ಇರಲಿ. ಸಾಮಾನ್ಯವಾಗಿ ಹುಡುಗಿ ಕಡೆಯವರೇ ಹುಡುಗನ್ ಮರ್ತು ಬಿಡ್ತಾರೆ. ನಾನಂತೂ ನಿಮ್ನ ಮರ್ತಿಲ್ಲ ಬಿಡಿ. ಅವತ್ ಸೀದಾ ಅಡ್ಗೆ ಮನೆಗೆ ಬಂದು ವಡೆ ಮಾಡೋದನ್ನ ಹೇಳ್ಕೊಟ್ರಲ್ಲ, ನಮ್ಮ ಮನೇಲಿ ಯಾರು ಮರೆಯಕ್ಕೆ ಸಾಧ್ಯನೇ ಇಲ್ಲ. ನಿಮ್ ಸ್ಟ್ರೇಟ್ ಫಾರ್ವರ್ಡ್ ಗುಣ, ನಿಮ್ ಇನ್ನೋಸೆನ್ಸ್ ನಮ್ಮ ಮನೇಲಿ ಎಲ್ರಿಗೂ ತುಂಬಾನೇ ಇಷ್ಟ ಆಗಿದೆ. ಹಾ, ಹೇಳಿದ್ರು. ನಿಮ್ಮನೆಯವ್ರು ನಮ್ಮ ಮನೆಗೂ ಬಂದಿದ್ರು. ಊರಲ್ಲೆಲ್ಲ ನಮ್ಮ ಮನೆ ಬಗ್ಗೆ ವಿಚಾರಿಸಿದಾಗ ನಿಮ್ಮ ಮನೆಯವ್ರಿಗೆ ಬೇಜಾರಾಯ್ತು ಅನ್ಸುತ್ತೆ. ಇಲ್ಲ ಅಂದಿದ್ರೆ ನಮ್ಮಿಬ್ಬರಿಗೂ ಮದ್ವೆ ಮಾಡಿಸ್ತಿದ್ರು ಅನ್ಸುತ್ತೆ. ಇಲ್ಲಿವರೆಗೂ ನಂಗೆ ಸುಮಾರು ಸಂಬಂಧಗಳು ಬಂದಿದ್ವು. ಎಲ್ರೂ ಟೀ ಕಾಫಿ ಕುಡ್ಕೊಂಡು ಹೋದ್ರೆ ಹೊರತು ನಿಮ್ ತರ ಕೇರ್ ಮಾಡಿದವ್ರು ಯಾರೂ ಇಲ್ಲ ಬಿಡಿ. ನಿಮ್ಮನ್ನ ನೋಡ್ತಿದ್ದಾಗೆ ನಂಗೆ ನೀವು ತುಂಬಾ ಹಿಡ್ಸಿದ್ರಿ.
ಆದರೆ ಸಮಸ್ಯೆ ಆಗಿರೋದು ಎಲ್ಲಿ ಅಂದರೆ ನಿಮ್ಮ ಮನೆ ಬಗ್ಗೆ ವಿಚಾರಿಸಿದಾಗ ನಾನು ನಮ್ಮ ಮನೇಲಿ ತುಂಬ ಕನ್ವಿನ್ಸ್ ಮಾಡಿದೆ. ನನ್ನ ಮಾತಿಗೆ ನಮ್ಮ ಮನೇಲಿ ತುಂಬ ಬೆಲೆ ಕೊಡ್ತಾರೆ. ಅಪ್ಪ ಅಮ್ಮ ಇಬ್ರಿಗೂ ನೀವು ಆ ಮನೆ ಬಿಟ್ಟು ಬೇರೆ ಮನೆ ಮಾಡಿದ್ರೆ ಈ ಮದುವೆಗೆ ಒಪ್ಪಿಗೆ ಇದೆ. ಹುಡುಗ ತುಂಬ ಒಳ್ಳೆಯವನು. ಅವನಿಗೆ ನಾವೇ ಬೇರೆ ಮನೆ ಮಾಡ್ಕೊಡ್ತೀವಿ, ಅವ್ನು ನಮ್ಮ ಜೊತೆನೇ ಇರಲಿ ಅಂತ ಹೇಳಿದ್ರು. ಹೆತ್ತೋರ್ಗೆ ಮಗಳು ಅಳಿಯ ಚೆನ್ನಾಗಿರ್ಬೇಕು ಅಂತ ಆಸೆ ಇರುತ್ತಲ್ವಾ. ನನಗೂ ನಮ್ಮ ಮನೆಯವ್ರು ಹೇಳಿದ್ದು ಸರಿ ಅನ್ನಿಸ್ತು. ಆಲ್ರೆಡಿ ಅವರು ನಿಮ್ಮ ಜೊತೆ ಮಾತಾಡಿದ್ದೀನಿ ಅಂತ ಹೇಳಿದ್ರು. ಆಗಲ್ಲ ಅಂದ್ರಂತೆ. ಅದಕ್ಕೆ ನಾನು ನಿಮ್ಮ ಜೊತೆ ಒಂದ್ಸಲ ಮಾತಾಡೋಣ ಅಂತ ನಾನು ನಿಮ್ಮನ್ನ ಇಲ್ಲಿ ಕರೆದೆ. ನೀವು ನಿಮ್ಮ ಮನೆ ಬಿಟ್ಟು ಬರೋಕ್ಕಾಗುತ್ತಾ? ನೀವು ನಮ್ಮ ಮನೇಲೇ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಾವಿಬ್ರು ಬೇರೆ ಮನೆ ಮಾಡ್ಕೊಂಡಿರೋಣ. ನಿಮಗೆ ಓಕೆನಾ? ಸರ್, ಎಲ್ರಿಗೂ ನಮ್ಮನೆ ವಿಷಯ ಅಂದರೆ ತಮಾಷೆ ಅನ್ನಿಸ್ಬೋದು, ಆದರೆ ನನಗೆ ಜವಾಬ್ದಾರಿ. ಆ ಜವಾಬ್ದಾರಿನ ಕಳ್ಕೊಳ್ಳೋದಕ್ಕೆ ನಾನು ಯಾವತ್ತೂ ಇಷ್ಟಪಡಲ್ಲ. ಒಂದ್ಸಲ ಯೋಚನೆ ಮಾಡಿ, ನಿಮಗೂ ಒಂದು ಜೀವನ ಇದೆ ಅಲ್ವಾ? ನನಗೆ ನಮ್ಮಪ್ಪ ನನ್ನ ತಮ್ಮಂದಿರು ಎಲ್ಲರೂ ಬೇಕು. ಅವ್ರ ಜೊತೆನೇ ನನ್ನ ಜೀವನ. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಈಗ ನಾನು ನಿಮ್ಮ ಜೊತೆ ಬಂದರೆ ನಿಮ್ಮ ಮನೆಯವ್ರು ನನಗೆ ಆಸ್ತಿ ಹಣ ಎಲ್ಲ ಕೊಡ್ಬೋದು, ಆದರೆ ನನ್ನ ಪಾಲಿಗೆ ನನ್ನ ಸ್ವತ್ತು ಸರ್ವಸ್ವ ಎಲ್ಲ ನಮ್ಮ ಮನೆಯವರೇ. ಅಲ್ಲ, ನಾಳೆ ನಿಮ್ಮ ಮನೆಯವರು ನಿಮ್ಮ ಹಾಗೆ ಯೋಚನೆ ಮಾಡ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಅವರೆಲ್ಲ ತಮ್ಮ ಜೀವನ ನೋಡ್ಕೊಂಡು ಹೊರಟೋದ್ರೆ ನೀವು ಒಂಟಿನೇ ಅಲ್ವಾ? ಹಕ್ಕಿ ಗೂಡು ಕಟ್ಟೋದು ತನ್ನ ಮರಿಗಳನ್ನು ಕೂಡಾಕೋದಕ್ಕಲ್ಲ, ಕಾಪಾಡೋದಕ್ಕೆ. ರೆಕ್ಕೆ ಬಂದ್ಮೇಲೆ ಹಾರು ಹೋಗೋದು ಮರಿಗಳ ಕಟ್ಟಿರೋ ಗೂಡನ್ನ ಕಾಪಾಡೋದು ಹಕ್ಕಿ ಧರ್ಮ. ನಿಮ್ಗೊಂದು ತಮಾಷೆ ವಿಚಾರ ಗೊತ್ತಾ? ನಾನು ಇಷ್ಟು ದಿನ ನೋಡಿರೋ ಹುಡುಗಿರಲ್ಲಿ ಯಾರು ನನ್ನ 2ನೇ ಸತಿ ಮಾತಾಡ್ಸಕ್ಕೆ ಬಂದಿಲ್ಲ. ನಿಮಗೆ ತುಂಬಾ ಒಳ್ಳೆ ಮನಸ್ಸಿದೆ, ನಿಮಗೆ ಒಳ್ಳೆ ಸಂಬಂಧನೇ ಸಿಗುತ್ತೆ. ನಾನು ಬರ್ತೀನಿ.